ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಬ್ಲಾಗ್. ಸಿಟಿ ಒಳಗಡೆ ಹೋಗಿ ತುಂಬ ದಿನ ಆಗಿತ್ತು ಅಂತ ಇವತ್ತು ಸ್ವಲ್ಪ ಕೆಲಸ ಇತ್ತು ಅಂತ ಹೋದರೆ ಏನು ಫುಲ್ ರಶ್ಶು. ನಾನು ದಸರಾ ಮುಗಿದು 3-4 ದಿನ ಆಯಿತು, ರಶ್ ಇರಲ್ಲ ಅಂತ ಹೋದರೆ ತುಂಬಾ ರಶ್ಶು. ನಮ್ಮ ಅಂಬಾರಿ ಹೊತ್ತು ಆನೆಗಳೇ ಮರಳಿ ಕಾಡುಗಳ್ದು. ಆದರೆ ಮೈಸೂರಿಗೆ ಬರ್ತಾ ಜನ ನೋಡಿದ್ರೆ ಒಳ್ಳೆ ಸಾವಿರದಷ್ಟು ಜನ ಬರ್ತಾಯಿದ್ದಾರೆ. ಅದನ್ನು ನೋಡೋಕ್ಕೆ ಒಂಥರ ಚೆಂದ, ಆದರೆ ಟ್ರಾಫಿಕಲ್ಲಿ ಹೋಗೋದಿದೆಯಲ್ಲ ಅದು ತುಂಬಾ ಕಷ್ಟ. ನಾನಂತೂ ಯಾರಾದ್ರು ಲೈಟಿಂಗ್ಸ್ ಬರೋರಿಗೆ ಹೇಳ್ತೀನಿ, ಇನ್ನೂ ಒಂದು ವಾರ ಬರಲೇಬೇಡಿ ಅಂತ, ಯಾಕೆಂದರೆ ಅಷ್ಟೊಂದು ರಶ್ ಇದೆ. ಇಲ್ಲಿ ವೆಹಿಕಲ್ ಹೋಗೋಕ್ಕಿಂತ ನಡ್ಕೊಂಡೇ ಬೇಗ ಹೋಗ್ಬಿಡ್ಬೋದು, ಅಷ್ಟು ಫಾಸ್ಟಾಗಿ ಹೋಗ್ಬೋದು. ಬಟ್ ಈ ವೆಹಿಕಲಲ್ಲಿ ಹೋಗೋಷ್ಟ್ರೊಳಗಡೆ ನಾವು 1 ಅವರ್ ಹೋಗೋದು 3 ಅವರ್ಸ್ ಆದರೂ ಹೋಗೋಲ್ಲ, ಅಷ್ಟು ರಶ್ ಇದೆ. ಈ ದಸರಾ ಟೈಮಲ್ಲಿ ಏನು ರಶ್ ಇರುತ್ತೆ ಅಂದರೆ ಮೈಸೂರು ಜನಗಳು ಯಾರು ರಿಟರ್ನ್ ಹೋಗ್ತಾಯಿಲ್ಲ, ಎಲ್ಲ ಈ ಕಡೆನೇ ಬರ್ತಾ ಇರೋದು. ಈ ಸಂಜೆನೇ ಇಷ್ಟೊಂದು ರಶ್ ಇದೆ ಅಂದರೆ ಇನ್ನು ಲೈಟಿಂಗ್ಸ್ ಹಾಕೋದ್ಮೇಲೆ ಇನ್ನೆಷ್ಟು ರಶ್ ಇರುತ್ತೆ ಅಲ್ವಾ. ಕೆಲವ್ರಿಗೆ ದಸರಾ ಸಾಮಾನ್ಯ ಅಂದರೆ ಸೇಮ್ ಅಂತ ಇರುತ್ತೆ, ಕೆಲವರಿಗೆ ಹೊಟ್ಟೆಪಾಡು ಅಂತ ಇರುತ್ತೆ. ಅದನ್ನು ಇಲ್ಲೂ ನೋಡ್ಬೋದು, ನೋಡಿ ಎಷ್ಟು ಜನ ಫುಟ್ಪಾತ್ ಮೇಲೆ ಮಾರ್ಕೊಂಡು ಕೂತಿದ್ದಾರೆ ಪಾಪ. ಅವರು ಆ ಜನಗಳು ನಡ್ಕೊಂಡು ಹೋಗ್ತಾ ಇರ್ತಾರೆ, ಅಲ್ಲಿ ಜಾಗನೇ ಇರಲ್ಲ. ಇನ್ನು ನಮ್ಮ ಅರಮನೆ ಲೈಟಿಂಗ್ಸ್ ನೋಡೋಕ್ಕಂತೂ ಜನಗಳು ಅರಮನೆ ಹತ್ರನೇ ನಿಂತ್ಕೊಂಡು ಬಿಟ್ಟಿದ್ದಾರೆ. ನಿಂತ್ಕೊಳ್ಳೋದಿರಲಿ, ತುಂಬ ಹೊತ್ತಿಂದ ಬಂದು ಪಾಪ ಕಾಯ್ತಾನೂ ಕೂತಿದ್ದಾರೆ. ಅಲ್ಲಿ ವೆಹಿಕಲ್ಸ್ಗಳಂತೂ ನಿಲ್ಸೋಕ್ಕಂತೂ ಆಗ್ತಾಯಿಲ್ಲ. ಪೊಲೀಸ್ಗಳಿಗೆ ಪಾಪ ತುಂಬಾ ಕಷ್ಟ ಆಗ್ತಾಯಿದೆ. ಆದರೂ ಅದ್ರ ಮಧ್ಯೆ ನೋಡಿ ನಮ್ಮ ಅರಮನೆ ಸೀನರಿ ಎಷ್ಟು ಚೆಂದ ಕಾಣಿಸ್ತಾ ಇದೆ. ನಾನು ರಿಟರ್ನ್ ಬರೋಷ್ಟ್ರೊಳಗಡೆ ಅರಮನೆಯಿಂದ ಅಂತೂ ಬರೋಕ್ಕಾಗಲಿಲ್ಲ, ಯಾಕೆಂದರೆ ಎಲ್ಲ ಒನ್ ವೇ ಮಾಡಿಬಿಟ್ಟಿದ್ದಾರೆ. ಬಟ್ಟು ಝೂ ಕಡೆಯಿಂದ ಬರಬೇಕಾಗಿತ್ತು. ಲೈಟ್ ಹಾಕೋಕ್ಕಿಂತ ಮುಂಚೆನೇ ಅಷ್ಟೊಂದು ಜನ ಆದಮೇಲೆ ಲೈಟ್ ಹಾಕೋದ್ಮೇಲೆ ಕೇಳಬೇಕಾ, ವೆಹಿಕಲ್ಸ್ಗಳು ಮುಂದೆನೇ ಹೋಗ್ತಾಯಿಲ್ಲ. ಆ ಲೈಟ್ಗಳು ನೋಡ್ತಾ ಇದ್ರೆ ಎಷ್ಟು ಚೆಂದ ಕಾಣಿಸುತ್ತೆ. ಇಲ್ಲಿ ವೆಹಿಕಲಲ್ಲಿ ಹೋಗೋದಕ್ಕಿಂತ ಬೆಟರ್ ದೆನ್ ವಾಕ್ ಹೋಗೋದೆ. ನೋಡಿ, ಒಂದು ವೆಹಿಕಲ್ಲು ಮೂವ್ ಆಗ್ತಾಯಿಲ್ಲ, ಅಷ್ಟು ರಶ್ ಆಗಿದೆ. ಅದು ಒನ್ ವೇ ಮಾಡಿದ್ದಾರೆ, ಟ್ರಾಫಿಕ್ ಇದು ಮಾಡ್ತಾ ಇದ್ದಾರೆ ಪಾಪ ಪೊಲೀಸ್ಗಳು. ಆದರೂ ಒಂದು ವೆಹಿಕಲ್ಲು ಮುಂದೆ ಹೋಗ್ತಾಯಿಲ್ಲ. ನಾನು ಹೇಳಿಲ್ವಾ 1 ಅವರಿಗೆ ಬರೋದು, ನಾವು 3 ಅವರ್ಸ್ ಆದರೂ ವಾಪಸ್ ರಿಟರ್ನ್ ಮನೆಗೆ ಹೋಗೋಕ್ಕಾಗಲ್ಲ, ಅಷ್ಟು ರಶ್ ಇರುತ್ತೆ. ವೀಡಿಯೋ ಮಾಡೋಕ್ಕೂ ಭಯ ಆಗ್ತಾಯಿತ್ತು, ಎಲ್ಲಿ ಫೋನ್ ಕೆಳಗಡೆಯಿಂದ ಬಿದ್ದರೆ ಅಲ್ಲಿ ಗ್ಯಾಪೇ ಇರಲ್ಲ, ಇನ್ನೊಂದು ವೇಕ್ ಹತ್ಬಿಡುತ್ತೆ, ತೊಗೊಳಕ್ಕೂ ಆಗಲ್ಲ ಆ ಥರ ಅಂತ ಬಿಗ್ಗೆ ಫೋನ್ ಇಟ್ಕೊಂಡು ವೀಡಿಯೋ ಮಾಡಿದ್ದೀನಿ. ಆದರೆ ನೋಡಿ, ಆ ಲೈಟಿಂಗ್ಸ್ಗೂ ಆ ವೆಹಿಕಲ್ಗಳಿಗೂ ಎಷ್ಟು ಚೆಂದ ಕಾಣಿಸ್ತಾ ಇದೆ. ಆದರೆ ವೆಹಿಕಲ್ ಓಡಿಸ್ತಾರವರಿಗೆ ಗೊತ್ತಿರುತ್ತೆ ಆ ಕಷ್ಟ ಏನು ಅಂತ. ದಸರಾ ಅಂದರೆ ಜನಸಾಗರ. ದಸರಾ ಮುಗಿದ್ಮೇಲೆ ಇಷ್ಟೊಂದು ಜನಸಾಗರ ಇದೆಯಲ್ಲ ನೋಡಿ. ಆ ಲೈಟಿಂಗ್ಸ್ಗಳು ನೋಡೋಕ್ಕೆ ಒಂಥರ ಚೆಂದ. ಬಟ್ ಕಾರು, ಈ ವೆಹಿಕಲ್ಗಳು ಹೋಗೋದಕ್ಕಿಂತ 2 ವೀಲರು ಇಲ್ಲ ವಾಕಲ್ಲಿ ಹೋದ್ರೇ ಬೆಟರು. ನಾವು ಹಂಗೂ ಝೂ ರೋಡಲ್ಲಿ ಒನ್ ವೇ ಮಾಡಿದ್ರಿಂದ ಝೂ ರೋಡಲ್ಲಿ ಬಳಸ್ಕೊಂಡು ಬರೋಂಗೆ ಆಗಿತ್ತು. ಆದರೂ ಅದೇ ರೋಡಲ್ಲಿ ಬಂದರೂ ಅಲ್ಲೂ ಟ್ರಾಫಿಕ್ ಇದೆ, ತುಂಬಾ ಟ್ರಾಫಿಕ್ ಇದೆ. ಅಂತೂ ಇಂತೂ ಝೂ ಹತ್ರ ಬಂದು, ಆದರೂ ಲೈಟಿಂಗ್ಸ್ ಎಲ್ಲರೂ ವೆಲ್ಕಮ್ ಮಾಡ್ತಾನೆ ಇದೆ ಜನರನ್ನೆಲ್ಲ. ಈ ಝೂ ಹತ್ರ ಬಂದಾದ್ಮೇಲೆ ನಾವು ವಸ್ತು ಪ್ರದರ್ಶನದ ಹಿಂಭಾಗದ ರೋಡಲ್ಲಿ ಹೋಗ್ತಾ ಇದ್ದೀವಿ. ಈ ರೋಡ್ ಅಂತೂ ಇದ್ದಿದ್ದು ಟ್ರಾಫಿಕ್ ಇದೆ, ಏಕೆಂದರೆ ಒಂದು ಕಡೆ ಮಾರ್ಕೆಟು, ಈ ಕಡೆ ವಸ್ತು ಪ್ರದರ್ಶನದ ಬ್ಯಾಕ್ ಸೈಡು ವೆಹಿಕಲ್ಗಳು ನಿಲ್ಸಕ್ಕೆ ಪಾರ್ಕಿಂಗ್ಗೆ, ಇನ್ನೂ ನೋಡೋಕ್ಕಾಗಲ್ಲ ಈ ರೋಡಂತೂ. ಒಂದು ಕಡೆ ಈ ಗೇಮ್ಸ್ ಲೈಟಿಂಗ್ಸ್ ನೋಡೋಕ್ಕೆ ಚೆಂದ, ಇದನ್ನು ನೋಡ್ತಾ ಇದ್ದರೆ ನಾವು ಆಟ ಆಡಬೇಕು ಅನಿಸುತ್ತೆ. ಆದರೆ ಈಗಂತೂ ಅಲ್ಲ, 1 ಮಂತ್ ಬಿಟ್ಟು ಹೋಗ್ಬೋದು. ನೋಡಿ ಟ್ರಾಫಿಕ್, ಎಷ್ಟು ಟ್ರಾಫಿಕ್ ಇದೆ ಅಂತ. ಈ ಕಡೆ ಗೇಮ್ಸ್ ಲೈಟ್ಸ್ ನೋಡ್ತಾ ಇದ್ದರೆ ಒಂದು ಕಡೆ ಖುಷಿ, ಈ ಕಡೆ ಹಾರನ್ ಸೌಂಡ್ ಅಂತೂ ಕೇಳೋಕ್ಕಾಗಲ್ಲ. ಒಂದು ಸೈಡು ಟ್ರಾಫಿಕ್ಗೆ ಮೂವ್ ಆಗ್ತಾಯಿಲ್ಲ. ಈ ಕಡೆ ಪಾಪ ಮಾರ್ಕೆಟಲ್ಲಿ ಜನ ನಿಂತ್ಕೊಂಡಿದ್ದಾರೆ ಪಾಪ, ಅವರಿಗೂ ತುಂಬ ಕಷ್ಟ ಆಗ್ತದೆ ಟ್ರಾಫಿಕ್ಕಿಂದ. ಪಾಪ ಯಾರು ತಗೊಳ್ಳೋರು ಬರ್ತಾಯಿಲ್ಲ ಮುಂದೆ, ಅವರು ಪಾಪ ಮಾರೋಕ್ಕೂ ಕಷ್ಟ, ಯಾಕೆಂದರೆ ಬರೀ ವೆಹಿಕಲ್ಸ್ಗಳೇ ಇದೆ. ಯಾವುದೇ ಇನ್ನೊಂದು ವೆಹಿಕಲ್ ಬಂದು ತೊಗೊಂಡು ಹೋಗೋಕ್ಕೂ ಅಲ್ಲಿ ಕಷ್ಟ ಆಗ್ತಾಯಿದೆ. ಕೊನೆಗೂ ನಿಮಗೆ ಮೈಸೂರು ಟ್ರಾಫಿಕ್ಕು, ಮೈಸೂರು ಲೈಟಿಂಗ್ಸ್ ಎಲ್ಲ ತೋರಿಸ್ದೆ. ನಾವು ಮನೆಗೆ ಹೋಗೋಷ್ಟ್ರೊಳಗಡೆ 8:30 ಆಗಿತ್ತು. ಇವತ್ತಿನ ಬ್ಲಾಗ್ ಇಲ್ಲಿಗೆ.